ಪರ್ಮನೆಂಟ್ ಫ್ಯಾಕಲ್ಟಿ ತುಂಬ ಜನ ಇದ್ದಾರೆ. ನೀವು ಜಸ್ಟ್ ಈ ಕಾಲೇಜ್ ಅಲ್ಲದೆ ಹೋದ್ರೂ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತೀವಿ ಅಂದರೆ ಗೈಡ್ ಮಾಡ್ತಾರೆ, ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ಸೇರ್ಕೊಳ್ಳಂಗಿದ್ರೆ ಒಳ್ಳೆ ಕಾಲೇಜು. ಅಂದರೆ ಮಾರ್ಕ್ಸ್ ಮೇಲೆ ಇಲ್ಲಿ ನೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಕೆಮಿಸ್ಟ್ರಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಸ್ಟೂಡೆಂಟ್. ಸೊ ಐ ವಾಸ್ more passionate about chemistry, so I decided to choose chemistry as my major subject, and I completed here with the most CGPA. I get a good CGPA here because of the teachers. So every teachers ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ರು, ಆ್ಯಂಡ್ ಪರ್ಮನೆಂಟ್ ಫ್ಯಾಕಲ್ಟೀಸ್, ಗೆಸ್ಟ್ ಫ್ಯಾಕಲ್ಟೀಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೆಸನ್ಸ್ ಎಲ್ಲ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಇರ್ಬೋದು, ತುಂಬ ಗೈಡೆನ್ಸ್ ಕೊಟ್ಟರು. ಮೈಸೂರಲ್ಲಿ ಅಂತ ಬಂದರೆ ತುಂಬ ಡಿಪಾರ್ಟ್ಮೆಂಟ್ಸ್, ಎಲ್ಲ ಡಿಪಾರ್ಟ್ಮೆಂಟ್ಸ್ ಮತ್ತು ಎಲ್ಲ ಕಾಂಬಿನೇಷನ್ ಇರೋದು ಯುವರಾಜಸ್ ಕಾಲೇಜಲ್ಲಿ ಮಾತ್ರ. ಬೇರೆ ಕಡೆನೂ ಇದೆ, ಬಟ್ ಆದರೆ ಕಡಿಮೆ ಕಾಂಬಿನೇಷನ್ ಸಿಗುತ್ತೆ. ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ನಿಮಗೆ ಕಾಂಬಿನೇಷನ್ ಸಿಗುತ್ತೆ. ಅಂದರೆ ಎವ್ರಿ ಸಬ್ಜೆಕ್ಟ್ ನಾಲೆಡ್ಜ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾಲೇಜ್ಗೂ ಹೇಳೋದಾದ್ರೆ ನೇಚರ್ ಕೂಡ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಓದ್ಕೊಂಡು ಆರಾಮಾಗಿರ್ಬೋದು. ಎಲ್ಲ ಟೈಮಿಂಗ್ಸ್ ಕೂಡ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ. ಸೊ ನಾನಿಲ್ಲಿ ಓದಿ ನಾನೀಗ 1 year ಡ್ರಾಪ್ ಮಾಡಿದ್ದೆ. ಏನಕ್ಕೋಸ್ಕರ ಅಂದರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದೆ. ಸೊ ಇಲ್ಲಿಂದನೇ ಕೆಮಿಸ್ಟ್ರಿ ಮೇಲೆ ಪ್ಯಾಷನೇಟ್ ಆಗಿ ನಾನು ಇವಾಗ ಕೆಮಿಸ್ಟ್ರಿ IIT ಜಾಮನ್ನು ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಅಲ್ಲಿ ಜಾಯ್ನ್ ಆಗೋದ್ರಲ್ಲಿದ್ದೀನಿ. ಅದಕ್ಕೋಸ್ಕರ ನೋಡಿ ಮತ್ತು TCದೆಲ್ಲ ಅವಶ್ಯಕತೆ ಇತ್ತು ಅಂತ ಇಲ್ಲಿಗೆ ಬಂದಿದ್ದೀನಿ. ಸೊ ಇಫ್ ಯು ಆರ್ ಚೂಸಿಂಗ್ ಯುವರಾಜ ಕಾಲೇಜ್, ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ, ನೀವು ಬಂದು ಸೆಲೆಕ್ಟ್ ಆಗ್ಬೋದು. ಆ್ಯಂಡ್ ಮೋಸ್ಟ್ಲಿ ನೀವು ತುಂಬ ಚೆನ್ನಾಗಿ ಏನಾದರೂ ಮಾರ್ಕ್ಸ್ ತಗೊಂಡಿದ್ರಿ PUCಲೆಲ್ಲ ಅಂತ ಅಂದಿದ್ರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಸ್ಕೀಮಿಯಲ್ಲಿ ನಿಮಗೆ ಫೀಸಸ್ ಎಲ್ಲ ಕಡಿಮೆ ಬೀಳುತ್ತೆ, ಕನ್ಸೆಷನ್ಸ್ ಇರುತ್ತೆ. ಇನ್ ಕೇಸ್ ನಿಮ್ಗೆ ಫೀಸ್ ಅಂದರೆ ಕಡಿಮೆ ಮಾರ್ಕ್ಸ್ ಇದೆ ಅಂತಂದರೆ ನಿಮ್ಗೆ ಸ್ಕೀಮ್ B ಅಲ್ಲಿ ಕೂಡ ಸೀಟ್ ಸಿಗುತ್ತೆ. ಅಲ್ಲಿ ನೀವು ಪೇ ಮಾಡಿ ತಗೋಬೇಕಾಗುತ್ತೆ. ಬಟ್ ವರ್ತ್ ದ ಪ್ರೈಸ್, ಆ್ಯಂಡ್ ತುಂಬ ಚೆನ್ನಾಗಿದೆ. ಆಲ್ ದ ವೇ. ಒಂದಷ್ಟು ಹಿಸ್ಟ್ರಿಗಳಂತೂ ತುಂಬ ಇದೆ, ಯಾಕಂದರೆ ತುಂಬ ದೊಡ್ಡ ವ್ಯಕ್ತಿಗಳೆಲ್ಲ ಇಲ್ಲಿ ಓದಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮ CM ಸಿದ್ದರಾಮಯ್ಯ ಅವರಿರ್ಬೋದು. ತುಂಬ ಜನ ನೀವು ಅಲ್ಯೂಮಿನಿಸ್ದೆಲ್ಲ ನೀವು ವೆಬ್ಸೈಟಲ್ಲಿ ನೋಡ್ತಾ ಹೋದರೆ ತುಂಬ ಜನದ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಹಂಗೇನೆ ತುಂಬ ಜನ ಗುರ್ತಿಸ್ಕೊಂಡಿರ್ತೀವಿ, ತುಂಬ ಜನ ಗುರ್ತಿಸ್ಕೊಂಡಿರಲ್ಲ ಯುವರಾಜ ಕಾಲೇಜ್ ಅವರೇ ಅಂತ. ಎಷ್ಟೊಂದು ಜನ ನಮ್ಗೆ ಕೇಳಿದ್ಮೇಲೆ ಗೊತ್ತಾಗುತ್ತೆ, ಓ ಇವ್ರು ಇದೇ ಕಾಲೇಜ್ ಅವರ ಅಂತ. ತುಂಬ ಜನಕ್ಕೆ ಲೈಫ್ನ ಕೊಟ್ಟಿದೆ, ನಿಮಗೂ ಕೂಡ ಕೊಡೋದ್ರಲ್ಲಿ ಡೌಟೇ ಇರಲ್ಲ. ಸೊ ಬನ್ನಿ, ವಿಸಿಟ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ನೋಡಿ, ಹಾಗೆ ಏನು ಬೇಕು ಡಿಸೈಡ್ ಮಾಡಿ. ಆ್ಯಂಡ್ ನಿಮ್ಗೆ ಬೇಸಿಕ್ ಫೆಸಿಲಿಟೀಸ್ ಏನಾದರೂ ಬೇಕು ಅಂತಂದರೆ ಅದಕ್ಕೆಲ್ಲ ಕೊಡ್ತೇನೆ ಇರಲ್ಲ. ಬಿಕಾಸ್ ಇಲ್ಲಿ ನೀರ್ದಿರ್ಬೋದು, ವಾಶ್ರೂಮ್ಸ್ ಎಲ್ಲ ಇರ್ಬೋದು, ತುಂಬ ಅಪ್ಗ್ರೇಡ್ ಆಗಿದೆ ಇವಾಗ, ತುಂಬ ಚೆನ್ನಾಗಿದೆ. ಸೊ ಬಂದಮೇಲೆ ಈ ಲ್ಯಾಬ್ ಬಗ್ಗೆ ಹೇಳೋದಾದರೆ ನಮಗೆ ಬೇಕಿರೋ ಎಕ್ಸ್ಪೆರಿಮೆಂಟ್ಸ್ ಅಲ್ಲದೆ ಎಕ್ಸ್ಟ್ರಾ ಎಕ್ಸ್ಪೆರಿಮೆಂಟ್ಸ್ನು ಕೂಡ ಕಂಡಕ್ಟ್ ಮಾಡ್ತಾರೆ. ಪ್ರೊಫೆಸರ್ಸ್ ಎಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಇಲ್ಲಿ ಇಯರ್ಲಿ ಒನ್ಸ್ ಅಥವಾ ಮಧ್ಯೆ ಕೆಲವು ಗೌರ್ಮೆಂಟ್ ಫಂಕ್ಷನ್ಸ್ ಇತ್ತು ಅಂದರೆ ಅದನ್ನು ಆರ್ಗನೈಸ್ ಮಾಡ್ತಾರೆ. ಆ್ಯಂಡ್ ಕಾಲೇಜ್ ಫೆಸ್ಟ್ ಕೂಡ ಆರ್ಗನೈಸ್ ಮಾಡ್ತಾರೆ. ಸೊ ಇಲ್ಲಿ ಎಷ್ಟು ನಾಲೆಡ್ಜ್ ತೊಗೋಬೋದು ಅಷ್ಟೇ ಎಂಜಾಯ್ಮೆಂಟು ಕೂಡ ಮಾಡ್ಬೋದು. ಕ್ಯಾಂಪಸ್ ಅಷ್ಟೇ ಒಳ್ಳೆ ಗ್ರೀನರಿ ಇದೆ, ತುಂಬ ಅಟ್ರಾಕ್ಟ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಥಿಂಗ್ ಹೇಳೋದಾದ್ರೆ ಬೇರೆ ಕಡೆ ಇದಕ್ಕೆಲ್ಲ ಮೇಲ್ ಮಾಡಿ ಚೆಕ್ ಮಾಡಿ ನಿಮ್ಗೆ ಇಲ್ಲಿ ಇಂಟರ್ನ್ಶಿಪ್ ಇರುತ್ತೆ, ಹೋಗಿ ಇದು ಮಾಡ್ಕೊಳ್ಳಿ. ಇವನ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಅಷ್ಟೇ ನಮ್ಗೆ ಇಂಟರ್ನ್ಶಿಪ್ ಎಲ್ಲ ಕೊಡಿಸಿದ್ರು. ಸೊ ನಾವು ಇಂಟರ್ನ್ಶಿಪ್ ಎಲ್ಲ ಹೋಗಿದ್ವಿ, ಅಲ್ಲಿ ಬಯೋಡೀಸೆಲ್ ಪ್ರೊಡ್ಯೂಸ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ತುಂಬ ಕಲ್ತಿದ್ದೀವಿ. ಸೊ ಇಂಟರ್ನ್ಶಿಪ್ಪಿಂದ ಹಿಡಿದು ಎಕ್ಸ್ಪೋಷರ್ಸಿಂದ ಹಿಡಿದು ಎಲ್ಲ ಕಡೆನೂ ತುಂಬ ಕರ್ಕೊಂಡೋಗಿ ಅವ್ರಿಗೆ ಮಕ್ಕಳು ತಿಳಿಸ್ಕೊಡ್ಬೇಕು ಅನ್ನೋದನ್ನೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ಅವರ್ ಪ್ರೊಫೆಸರ್ಸ್ ಆ್ಯಕ್ಚುಲಿ. Nested in the heart of Mysore, a city renowned for its rich heritage in academic prowess, stands Uraja College, a beacon of education with a legacy spanning nearly a century. Established in 1928, this institution has evolved from an intermediate college to a distinguished autonomous institution, consistently fostering academic excellence. Dive deep into the world of science with our wide range of BSc, BCA and BBA programs. Whether you are a passionate about chemistry, or passionate by computer science, or eager to explore food science and nutrition, modern classrooms and an incredible library and tons of resources are here to fuel your curiosity. As you step onto the sprawling campus, you are immediately struck by the harmonious blend of history and modern dynamics. Is
Greenery provides a serene environment conducive to learning and personal growth. It's a place where tradition meets innovation. Do you ever consider these buildings and the corridors and the pillars of this college? Some who are carved by wood itself, those are marvelous. Friendly environment where students have not only the gesture of this college but to see and live every step of their life involving in the environment, creating their life every minute. They sense and feel, can touch. This is the attitude of science. Hello friends, today we are going to explore Yuraja College, especially the college which that Kuvempu and the Yuraja and they have studied, and this college has many history over here. So welcome to my channel PKOK India. So I hope you will let's go and talk to my students, and they are here, they are studying in this Yuraja College. So they are like different culture and different background they have come from, and they really enjoying this college. So not only this college, way of living also they have changed a lot. So let's go and ask a question, so which is related to their study and their experience at this college. So first of all, when I come to this college, so I see there very naturally they have many trees and the surroundings. Nature is very nice. So what do you think about that nature? So it's good comfortable for students and a good environment that makes the student enjoy campus. Here the students will come and gather together to talk about anything like related to subject or the personal things. So this is the good stage for all the students. So let's go and ask some of the things which they are going to experience it. So whether in Kannada or English, let's go. So ಏನಂತ ಅನಿಸುತ್ತೆ ನಿಮಗೆ ಮಯೂರದ ಕಾಲೇಜಲ್ಲಿ ಮೊದಲಾಗಿ ಬಂದಿದ್ದಾಗ ಸೊ ಹೇಗಿತ್ತು, ಇವಾಗ ಹೇಗಿದೆ, ಇವಾಗ ಈಗ ಅನಿಸುತ್ತೆ ನಿಮಗೆ? ಅಂದರೆ ನನಗೆ ಯುರೋಜಸ್ ಕಾಲೇಜ್ ಇದು ಹೊಸ್ತೇನಲ್ಲ, ಫಸ್ಟು ಮಹಾರಾಜಸ್ ಕಾಲೇಜಲ್ಲಿ ಡಿಗ್ರಿ ಮಾಡ್ತಾಯಿದ್ದೆ. ಸೊ ಈ ಕಾಲೇಜ್ ಬಗ್ಗೆ ಗೊತ್ತಿದೆ ನನಗೆ, ಆದ್ದರಿಂದ ಓಕೆ. ಅಂದರೆ ಅವಾಗೆಲ್ಲ ಮುಂಚೆ ತುಂಬ ಈವೆಂಟ್ಸ್ ನಡೀತಾ ಇತ್ತು, ಯುರೇಕ್ ಅಂತ ಈವೆಂಟ್ಸ್ ಎಲ್ಲ ನಡೀತಾ ಇಲ್ಲಿ ಸ್ಟಡೀಸ್ ಎಲ್ಲ ಚೆನ್ನಾಗಿ ಅಂದರೆ ಬೇರೆ ಕಡೆಯಿಂದ ನಮ್ಮ ಕಾಲೇಜ್ಗೆ ಓದಕ್ಕೆ ನಿಜವಾಗ್ಲೂ ನಮ್ಮ ಕಾಲೇಜ್ ಚೆನ್ನಾಗಿದೆ. ಬೇರೆ ಅಂದರೆ ಈ ವಿಡಿಯೋ ಸ್ಕ್ರೋಲ್ ಮಾಡಬೇಕಾದ್ರೆ ನಮ್ಮ ಕಾಲೇಜ್ ಬಗ್ಗೆ ಎಲ್ಲ ಹೇಳಿರೋದನ್ನ, ಅಂದರೆ ಯಾರ್ಯಾರಿಗೆ ಅನಿಸುತ್ತೆ ಅನಿಸಿಕೆಗಳನ್ನ ಹೇಳಿದ್ದನ್ನ ನೋಡಿದಾಗ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಸೊ ಹೇಗೆ ಅಂದರೆ ಆಲ್ಮೋಸ್ಟ್ ಎಲ್ಲ ಬಂದು ವಿಲೇಜ್ ಸ್ಟಡಿ ಮೇಲೆ ಮಾಡ್ತಾರೆ. ಏನಕ್ಕಂದರೆ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡು ಕಡಿಮೆ ಇರೋದ್ರಿಂದ ತುಂಬ ಪ್ರೈವೇಟ್ಗೆ ಹೋಗಲ್ಲ. ಪ್ರೈವೇಟೆಲ್ಲ ಹೇಗೆ ಅಂದರೆ ಫೀಸ್ ಜಾಸ್ತಿ ಇರುತ್ತೆ. ಆಮೇಲೆ ಇದು ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಚಾಮರಾಜನಗರದಿಂದ ಬರ್ತಾರೆ, ಕೋಟೆಯಿಂದ ಬರ್ತಾರೆ, ಆ ಕಡೆಯಿಂದ ಬರೋ ಸ್ಟೂಡೆಂಟ್ಸ್ಗೆ ಅಂದರೆ ಇಲ್ಲಿ ಲೈಕ್ ಎಲ್ಲ ಥರ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ ಅವ್ರು ಏನಾದ್ರು ತೊಗೋಬೇಕು ಅಂದರೆ ಸೀಟ ಈ ಕಾಲೇಜಿಗೆ, ಸೊ ಅವ್ರಿಗೆ ಮೆರಿಟ್ ಲಿಸ್ಟಲ್ಲಿ ಏನಾದ್ರು ಮಾಡ್ತಾರೋ ಇಲ್ಲ ಡೈರೆಕ್ಟ್ ಅಡ್ಮಿಷನ್ ತಗೋತಾರೆ? ಸರ್ ಅದೇ ಏನು ಅಂತ ಲಿಸ್ಟ್ ಅಂತ ಇರುತ್ತೆ. ಹಾಂ, ನನ್ನ ಪ್ರಕಾರ ಅಂದರೆ ನನಗೆ ಗೊತ್ತಿರೋ ಅಂದರೆ ಮೆರಿಟ್ ಆ ಥರ ಇಲ್ಲ. ಫಸ್ಟ್ ಬಂದವ್ರಿಗೆ ಯಾರು ಜಾಸ್ತಿ ಸ್ಕೋರ್ ಇರುತ್ತೆ ಅವರಿಗೆ ಈ ಫುಡ್ ಸೈನ್ಸ್ ಆಗಿರ್ಬೋದು ಅಂದರೆ ಜಾಸ್ತಿ ಯಾವುದು ಹೆಸರು ಸ್ಕೋಪ್ ಇರುತ್ತೆ ಅಂತ ಆ ಕಾಂಬಿನೇಷನ್ ಸಿಗುತ್ತೆ. ಯಾರಿಗೆ ಸ್ವಲ್ಪ ಸ್ಕೋರ್ ವೈಸ್ ಕಡಿಮೆ ಇರುತ್ತೆ ಅವರಿಗೆ ಏನು ಅವ್ರು ಉಳಿಯೋದು ಏನಿರುತ್ತೆ ಅದು ನಮ್ಗೆ ಸಿಗುತ್ತೆ. ಸೊ ಹಾಗೆ. ಸೊ ಇಟ್ಸ್ ಬೇಸ್ಡ್ ಆನ್ ಮೆರಿಟ್ ಲೈಕ್ ಎ ಸ್ಕೀಮ್ ಆ್ಯಂಡ್ ಬಿ ಸ್ಕೀಮ್. ಸೊ ಇಲ್ಲಿ ಒಂದು ಎನ್ವೈರ್ಮೆಂಟ್ ನೋಡಿದ್ರೆ, ಈ ಪರೀಕ್ಷೆಗಳನ್ನು ನೋಡಿದ್ರೆ ಪ್ರತಿಯೊಂದು ಸ್ಥಳದಲ್ಲಿ ನೋಡ್ತೀವಿ, ಗಿಡ ಮರಗಳನ್ನು ಕಾಣ್ತೀವಿ. ಸೊ ನಿಮ್ಗೆ ಏನು ಅನಿಸುತ್ತೆ ಈ ಒಂದು ಬ್ಯಾಂಕ್? ಸರ್ ಆಲ್ಮೋಸ್ಟು ಮೈಸೂರಲ್ಲಿ
ಅಂದರೆ ಈ ಯಾವ ಕಾಲೇಜ್ ನೋಡಿದ್ರು ಇಷ್ಟು ದೊಡ್ಡ ಕ್ಯಾಂಪಸ್ ಆಗಿರ್ಬೋದು, ಇಷ್ಟು ಸುತ್ತಮುತ್ತ ಈ ಥರ ಒಂದು ಗ್ರೀನರಿ ವಾತಾವರಣ ಆಗಿರ್ಬೋದು, ಖಂಡಿತವಾಗ್ಲೂ ನಾನು ಅಂದರೆ ಮೈಸೂರಿಯನ್ನಾಗಿಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಕಾಲೇಜಿನ ನೋಡಿರ್ತೀನಿ. ಫ್ರೆಂಡ್ಸ್ ಇರ್ಬೋದು, ಗೊತ್ತಿರೋರು ಇರ್ಬೋದು, ಬೇರೆ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಕ್ಯಾಂಪಸ್ ಚಿಕ್ಕದಿರುತ್ತೆ ಮತ್ತು ಜಾಗ ಇರಲ್ಲ. ಬಟ್ ಆದರೆ ನಮ್ಮ ಕಾಲೇಜ್ ಆ ಥರ ಅಲ್ಲ ಸರ್. ಒಳ್ಳೆ ಕ್ಲೀನ್ ಅಂತ ಹೇಳಲ್ಲ, ಒಳ್ಳೆ ಗ್ರೀನರಿ ಆಗಿದೆ, ಒಳ್ಳೆ ಎನ್ವಿರಾನ್ಮೆಂಟು. ನಾವು ಎಲ್ಲಿ ಆರಾಮಾಗಿ ಎಲ್ಲ ಕಡೆ ಸುತ್ತಾಡ್ಬೋದು. ಚೆನ್ನಾಗಿದೆ ಸರ್, ಖುಷಿ ಕೊಡುತ್ತೆ ಈ ವಾತಾವರಣ ನೋಡಿದ್ರೆ. ನೇಚರ್ ಫೀಲ್. Even I had so many friends here who have studied and they went out and they are working in the various fields like such as professors, lecturers and even in big companies over there. But this college has created history. So history. ಸೊ ನೀವು ಏನು ಅನಿಸುತ್ತೆ ನಿಮಗೆ ಈ ಒಂದು ಇತಿಹಾಸದ ಬಗ್ಗೆ ನೋಡೋದಾದ್ರೆ ವಿವಿಧ ಕಾಲೇಜ್ ಹಿನ್ನೆಲೆ ಸರ್? ಅಂದರೆ ನಮಗೆ ಈ ಒಂದು ವಿಷಯದ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಇದೆ. ಅಂದರೆ ಮೈಸೂರಲ್ಲಿ ಸರಿಯಾಗಿ ಕಾಲೇಜ್ ಇಲ್ಲದೆ ಇರೋ ಟೈಮಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸಾಲ ಮಾಡಿ ಮಹಾರಾಜ ಮತ್ತು ಯುವರಾಜ ಕಾಲೇಜ್ನ ಕಳಿಸಿರ್ತಾರೆ. ಅಂಥ ಕಾಲೇಜ್ಗೆ ಈಗ ಸದ್ಯಕ್ಕೆ ನಮ್ಮದು ಬ್ಲ್ಯಾಕ್ ಮಾರ್ಕ್ ಇದೆ ಸರ್. ಬ್ಲ್ಯಾಕ್ ಮಾರ್ಕ್ ಅಂತ ಕಂಡಿದೆ. ಅಂದರೆ ನಾನು ಕೆಲವೊಂದು ವಿಡಿಯೋ ವಿಡಿಯೋದಲ್ಲಿ ಏನೋ ಎಜುಕೇಷನ್ ಚೆನ್ನಾಗಿಲ್ಲ, ವಾಶ್ರೂಮ್ ಇಲ್ಲ, ಅಷ್ಟು ಕಷ್ಟಪಟ್ಟು ಕಟ್ಟಿದ ಕಾಲೇಜು. ಮೈಸೂರಲ್ಲಿ ಒಂದು ಕಾಲೇಜ್ ಇರಲಿಲ್ಲ ಅಂದರೆ ಕರೆಕ್ಟ್ ಕಾಲೇಜ್ ಇರಲಿಲ್ಲ ಅನ್ನೋ ಟೈಮಲ್ಲಿ ಈ ಅಷ್ಟು ಒಳ್ಳೆ ಹೆಸರಿದೆ ಸರ್ ನಮ್ಮ ಕಾಲೇಜ್ಗೆ. ಈ ಥರ ಸಣ್ಣ ಸಣ್ಣ ವಿಷಯದಲ್ಲಿ ಆಗ್ಬಿಟ್ಟಿದೆ. ಅಂದರೆ ಆಗೆಲ್ಲ ನ್ಯೂಸ್ ಬಂದಿತ್ತಲ್ಲ, ನಿಮ್ಮ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್. ಸೊ ಅದು ವೆಲ್ಕಮ್ ಪಾರ್ಟಿ ಆಗಿರ್ಬೋದು ಅಥವಾ ಫೇರ್ವೆಲ್ ಆಗಿರ್ಬೋದು ಅಥವಾ ಮತ್ತೊಂದು ಲೈಕ್ NCC ಅಥವಾ NSS ಆಗಿರ್ಬೋದು. ಸೊ ಯಾವ ರೀತಿಯಾದ ಅನುಭವವನ್ನು ಪಡ್ಕೊಂಡಿದ್ದೀವಿ ಸರ್? NSS ಇದೆ, NCC ಇದೆ, ಕಲ್ಚರಲ್ ಮಾಡಿಸ್ತಾರೆ, ಡ್ರಾಮಾಸ್ ಅದೆಲ್ಲ ನಾವೇ ವಾಲಂಟಿಯರಾಗಿ ಹೋಗಿ ಜಾಯ್ನ್ ಆಗ್ಬೋದು. ಬಟ್ ಕಾಲೇಜಿಂದ ಪ್ರೋಗ್ರಾಮ್ ಮಾಡೋಕ್ಕೆ ಹೌದು ಫಸ್ಟು NSS ಅಲ್ಲಿದ್ದೆ ನಾನು. ಕರೆಕ್ಟಾಗಿ ಈ ಕಡೆ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ ಮತ್ತು ಅಲ್ಲಿ ಹೋಗೋಕ್ಕಾಗ್ತಿರಲಿಲ್ಲ. ಇನ್ನೊಂದೇನೆಂದರೆ ಮನೆ ದೂರ ಇರೋದು ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಏನಂದರೆ ಬೆಳಿಗ್ಗೆ 5:30, 6 ಗಂಟೆ ಈ ಥರ ಬೇಗ ಬರಬೇಕಾಗಿರುತ್ತೆ. ಸೊ ಅಲ್ಲಿಂದ ಅಷ್ಟು ಬೇಗ ಬರೋಕ್ಕಾಗಲ್ಲ. ಮತ್ತು ಸಂಜೆ 7 ಗಂಟೆ ಆದರೂ ಆಯಿತು, 6:30 ಟೈಮ್ ವರ್ಷದ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಹಂಗೆ ಎಲ್ಲ ಹೊರಗೆ ಬಂದು ಕಂಟಿನ್ಯೂ ಮಾಡ್ತೀವಿ. ಮತ್ತು ಕ್ಲಾಸ್ಗಳು ಅಟೆಂಡ್ ಮಾಡೋಕ್ಕಾಗಲ್ಲ. ವಿಮೆನ್ಸ್ ಕೊಡ್ತಾರೆ, ಈ ಕಾಲೇಜಿಗೆ ಹೋಗಿರ್ತಕ್ಕಂಥ ಪ್ರಸಿದ್ಧ ವ್ಯಕ್ತಿಗಳು ಪರಿಚಯ ಇದೆಯಾ ಸರ್? CM ಸಿದ್ದರಾಮಯ್ಯ ಕಾಲೇಜಲ್ಲಿ ಮತ್ತು ಈಗ ಒಂದು ಸೀರಿಯಲ್ಲು ರಾಮಾಚಾರಿ ಸೀರಿಯಲ್ ಹೀರೋ ಅವರು ಈ ಕಾಲೇಜಲ್ಲಿ ಹೋಗಿದ್ದಾರೆ. ಮತ್ತು ಕುವೆಂಪು ಅವರು ಅದೊಂದು ಅವರೊಂದು ಲೆಕ್ಚರರ್ ಆಗಿತ್ತು. ಎಷ್ಟು ಬಂದು ಮಹಾರಾಜ ಪಕ್ಕದ ಕಾಲೇಜು ನಮ್ಮ ಮಹಾರಾಜ ನಮಗೆ ರಘು ದೀಕ್ಷಿತ್ ಬಂದಿದ್ದಿಲ್ಲ ಅವರು ನಮ್ಮ ಕಾಲೇಜಲ್ಲೇ ರಘು ದೀಕ್ಷಿತ್ ಸಿಂಗರು. ನಾನು ತುಮಕೂರಿಂದ ಬಂದಿದ್ದೆ ಇಲ್ಲಿಗೆ. ತುಮಕೂರಲ್ಲೇ ಕಾಲೇಜಸ್ ಇತ್ತು, ಬೇಜಾನ್ BSc ಚೆನ್ನಾಗಿರೋದಿತ್ತು. ಬಟ್ ಇಲ್ಲಿ BSc ಇದು ಚೆನ್ನಾಗಿದೆ. ಇಲ್ಲಿ ಮೈಕ್ರೋಬಯಾಲಜಿ ಎಲ್ಲ ಚೆನ್ನಾಗಿ ಟೀಚ್ ಮಾಡ್ತಾರೆ. ನಮ್ಮ PKM ಸರ್ ಚೆನ್ನಾಗಿ ಮಾಡ್ತಾರೆ ಲೆಕ್ಚರ್ ಎಲ್ಲ. ಅದಕ್ಕೆ ಅಂದ್ಕೊಂಡು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಈ ಕಾಲೇಜಿಗೆ ಸೇರ್ಕೊಂಡಾಗ ಇದು ಟೈಮ್ ಟೇಬಲ್ ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕು 1 ಮಂತ್. ಅಲ್ಲಿಂದ ಆಮೇಲೆ ಅನಿಸುತ್ತೆ ಈ ಸಾಕು ಕಾಲೇಜ್ ಹೋಗ್ಬಿಡೋದ ತೆಗಿ ಚೆನ್ನಾಗಿಲ್ಲ ಅಂತ. ಆಮೇಲೆ ಈಗ ಎಷ್ಟು ಅಡ್ಜಸ್ಟ್ ಆಗಿದ್ದೀವಿ ಅಂದರೆ ಈ ಕಾಲೇಜಿಗೆ ಬರದೇ ಇದ್ದರೆ ನಿಮ್ಗೆ ಬೇಜಾರಾಗುತ್ತೆ. ಅಷ್ಟು ಅಡ್ಜಸ್ಟ್ ಆಗಿದ್ದೀವಿ. ಟೀಚಿಂಗ್ ಎಲ್ಲ ಚೆನ್ನಾಗಿದೆ. ಮ್ಯಾನೇಜ್ಮೆಂಟಿಗೆ ಎಷ್ಟು ಮ್ಯಾನೇಜ್ಮೆಂಟಿಗೆ ಕರೆಕ್ಟಾಗಿ ಎಷ್ಟು 45 ಅದು ಯಾವ ಡಿಪಾರ್ಟ್ಮೆಂಟ್? MBA 35 ಮ್ಯಾನೇಜ್ಮೆಂಟಿಗೆ ಅಷ್ಟೇ, ಟೀಚಿಂಗಿಗಲ್ಲ ಮ್ಯಾನೇಜ್ಮೆಂಟಿಗೆ. ಯಾಕಂದರೆ ಫ್ಯಾಕಲ್ಟೀಸ್ ಅವ್ರ ಎಫರ್ಟ್ಸ್ ಆಗ್ತಾ ಇದೆ. even in after finishing this graduation, so you will continue to be a influencer of the society, not only in Mysore, beyond Mysore, like Karnataka, India. This university student list, it doesn't mean that only confirmed in only village or one kind of like one house. It's a university means all over the world we get the knowledge and we meet people from different states, different nations also sometimes. So it's a joyful. When we get sad moment, we get joy moment, we
get some of the things which we didn't see. So we experience and we go out of this place with the rich history and the rich As a college, and today we are going to enjoy talking to students. So now the thing is, most of the young people who are chosen to be a great people from this college. I hope this college will give a nice experience. Yuvaraja College, Mysore. It's more than just an education. It's an experience that transforms. Come be a part of our legacy. Your journey to a success starts right here. So myself Chitrashri, I am from Yuvaraja College first year MBA, and ಕಾಲೇಜ್ ಬಗ್ಗೆ ಹೇಳಬೇಕು ಅಂದರೆ ಕಾಲೇಜ್ ಚೆನ್ನಾಗಿದೆ. ಆ್ಯಂಡ್ MBA ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಇಲ್ಲಿ ಎಲ್ಲ ಕೋಪರೇಟಿವ್ ಆಗಿದ್ದಾರೆ. ಲೆಕ್ಚರ್ಸ್ ಆಗಿರ್ಬೋದು, ಇಲ್ಲಿ ಎಲ್ಲರೂ ಗೈಡ್ ಮಾಡ್ತಾರೆ ಚೆನ್ನಾಗಿ. ನೋಟ್ಸ್ ಫೆಸಿಲಿಟೀಸ್ ಇದೆ, ಲೈಕ್ ನಾವು ಯಾರು ಲೆಕ್ಚರ್ಸ್ ಹೋಗಿ ಕೇಳಿದ್ರು ನೋಟ್ಸ್ ಅಥವಾ ಮೆಟೀರಿಯಲ್ಸ್ ಎಲ್ಲ ಶೇರ್ ಮಾಡ್ತಾರೆ. ಹಾಗೆ ನಮಗೆ ಟೀಚಿಂಗ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಸ್ಟ್ರಿಕ್ಟಾಗಿ ಲೈಕ್ ಅಟೆಂಡೆನ್ಸ್ ಮಾನಿಟರ್ ಮಾಡ್ತಾರೆ. ಹಾಗೆ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಫ್ರೆಂಡ್ಸ್ ಕೂಡ ಚೆನ್ನಾಗಿದ್ದಾರೆ. ಲೈಕ್ ಓವರಾಲ್ ಎನ್ವೈರನ್ಮೆಂಟ್ ಚೆನ್ನಾಗಿದೆ. ಲೈಕ್ ಯುವರಾಜ ಕಾಲೇಜಲ್ಲಿ MBA ಇಸ್ ಗುಡ್ ನನ್ನ ಪ್ರಕಾರ. ನಮ್ಮ ಕಾಲೇಜಿಂದ ಬೇರೆ ಕಾಲೇಜಸ್ಗೆಲ್ಲ ಫೆಸ್ಟ್ ಎಲ್ಲ ಕಂಡಕ್ಟ್ ಮಾಡ್ತಾರೆ, ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ ನಮ್ಮ ಕಾಲೇಜಸ್ಸಿಂದ. ಆ್ಯಂಡ್ ನಮಗೆ ಅದರ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ. ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ತುಂಬ ಪ್ರೋಗ್ರಾಮ್ಸ್ಗಳು ನಡೆಯುತ್ತೆ ಯುವರಾಜದಲ್ಲಿ ಕಾಲೇಜಲ್ಲಿ. ನಾನು ಫಿನಾನ್ಸ್ ಕಾಂಬಿನೇಷನ್ ಲೈಕ್ ಫಿನಾನ್ಸಲ್ಲಿ ನಿಮಗೆ ಅದರದ್ದೇ ಆದಂಥ ವೇರಿಯಸ್ ಆಪರ್ಚುನಿಟೀಸ್ ಇದೆ. ಲೈಕ್ ಕಂಪ್ನಿಗೆ ಹೋಗ್ಬೋದು, IT ಫೀಲ್ಡಲ್ಲಿ ಕೂಡ ನೀವು ವರ್ಕ್ ಮಾಡ್ಬೋದು. ಆ್ಯಂಡ್ ಫಿನಾನ್ಸ್ ಇಸ್ ಲೈಕ್ ಒಂದು ಒಳ್ಳೆ ಆಪ್ಷನ್ ಲೈಕ್ ಕೋರ್ಸ್ ಅಂತ ನಾನು ಚೂಸ್ ಮಾಡ್ತೀನಿ. ಎಲ್ಲ ಫೀಲ್ಡಲ್ಲೂ ವರ್ಕ್ ಮಾಡ್ಬೋದು ಫಿನಾನ್ಸ್ ತಗೊಂಡ್ರೆ. But it's not all textbook and theories. Campus life at Yuvaraja College is buzzing from energetic sports events and the much anticipated Eureka Fest with DJ nights and the for activities to various culture communities and equal groups. There always something happening. Yuvaraja College, Mysore, shaping future and inspiring minds, and continuingly its remarkable journey as a cornerstone of higher education in Karnataka.